ಸರ್ ಒಂದ್ ಮಾತು ಹೇಳ್ಕತ್ತಿರೋದು ಬಿಜೆಪಿ ಫುಲ್ ಇಲ್ಲೇ. ಅದು 25,000 ಲೀಡಿಂಗ್ನಾಗ ಬರುತ್ತೆ. GM ಸಿದ್ದೇಶ್ ಅವರು MP ಆಗಿದ್ರಲ್ರಿ, ಇಷ್ಟು ವರ್ಷ ಆಗಿದ್ರಲ್ರಿ, ಏನ್ ಅವ್ರ ಕೊಡುಗೆ ಐತ್ರಿ ಸರ್ ಇಲ್ಲಿ ದಕ್ಷಿಣಕ್ಕೆ? ದಾವಣಗೆರೆಯಿಂದ ಮಲ್ಲಣ್ಣನ ಮುಖ್ಯಮಂತ್ರಿ ಮಾಡ್ಬೇಕನ್ನ ಆಸೆ ನಮಗೆಲ್ಲರಿಗೂ ಐತಿ. ಕಾಣ್ಬೇಕೈತಿ. ಒಂದು ಸುಳ್ಳು ಹತ್ತು ಹೇಳಿ ಹೇಳ್ತಾರ, ಅದು ಹೇಳಿ ಜನಗೆ ಐತಲ್ಲ ನೆಮ್ಸಿ ಪೂರ್ತಿ ತಲೆಯಾಗಿ ಬಿಡ ತುಂಬಿ ಇಟ್ಟು ಅವನ ಅವನದಲ್ಲ ಹೌದು ಬಿಡಲ್ಲ ಏನ್ ಬಿಡ್ಬೇಕು ಆ ನಮ್ಮನೆ. ನಮಗೆ ಸಮರ್ಥ ಅವರು ಉತ್ತಮ ಅಂತ ಅನ್ನಿಸ್ತೈತಿ. ದಾಸ್ ಕರೆಪ್ಪ ಶ್ರೀನಿವಾಸರು ಅವ್ರಾಗ ಅಧಿಕಾರಕ್ಕೆ ಬಂದ್ರಲ್ಲ 14ರಾಗ ಯಾರು ಪ್ರಧಾನಮಂತ್ರಿ ಆದಲ್ಲ 15 ಲಕ್ಷ ತಮ್ಮ ಅಕೌಂಟಕ್ಕೆ ಸಬ್ಕು ನಾಲ್ಕು ದೇತು ಅಂದರು. ಸ್ವಿಸ್ ಬ್ಯಾಂಕ್ ಪೈಸೆ ಕಾಂಗ್ರೆಸ್ನ ಹೊಡೆದು ಹಾಕ್ಬಿಟ್ರೆ ಕಳಿಸ್ಬಿಡೋ ಮಕ್ಕಳೆಲ್ಲ ಸೇರಿ ನಾವು ಸತ್ಯವಂತರು ಬಂದ್ಬಿಡ್ತೀವಿ. 15 ಲಕ್ಷ ಎಲ್ಲರ ಮನೆಗೆ ಹಾಕ್ತೀವಿ. ಒಂದು 15 ಲಕ್ಷ 15 ಪೈಸೆ ಗೊತ್ತಿಗಿಲ್ಲ. ಸುಳ್ಳು ಹೇಳೋದೇ ಕೆಲಸ. ಬೆಳಿಗ್ಗೆ ಸುಳ್ಳು ಹೇಳ್ತಾರೆ. ಕಾಂಗ್ರೆಸ್ನವ್ರು ಇಲ್ವಾ ಈಗ? ಎರಡು ಹಂಗದು ಅವ್ರು ಇದು ಅಂತಲ್ಲ. ಈಗ ಇಲ್ಲಿ ಕಾಂಗ್ರೆಸ್ ಇದ್ದಾನೆ ಕೆಲಸ ಆಗಿರೋದು, ಯಾವ BJP ಅವರಿಂದಾನು ಕೆಲಸ ಆಗಿಲ್ಲ. ಅಲ್ಲ ಬಿಜೆಪಿ ಬಂದಿಲ್ಲ, ಇಲ್ಲಿ ಕೆಲಸ ಆಗಿಲ್ಲ ಅನ್ನೋದಕ್ಕೆ ಅಭ್ಯರ್ಥಿ ಸಮರ್ಥ ಅವರ ಗೆಲ್ಲೋದು. ಅವ್ರೇನು ಹುಟ್ಟದ ಬ್ಲಡ್ನಾಗ ಐತದ ರಾಜಕೀಯ ಕಾಂಗ್ರೆಸ್ ಕೋಟಿದು. ಇಲ್ಲಿ ಕಾಂಗ್ರೆಸ್ ಬಿಟ್ರೆ ಇನ್ಯಾವುದು ಬರಕ್ ಸಾಧ್ಯ ಇಲ್ಲ. ಇದು ಜೊತೆ ಒಂದು ಫ್ರೆಂಡ್ಶಿಪ್ ಆಗಿರ್ಲಿ, ಬಂದು ಸ್ವಲ್ಪ ಇದು ಮಾಡಿರ್ಲಿ, ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮೈತ್ರು ಹೋದ್ರು ರೆಸ್ಪಾನ್ಸ್ ಭಾರಿ ಚೆನ್ನಾಗಿ ಮಾಡ್ತಾರೆ, ಅದೊಂದು ಇಷ್ಟ ಆಗುತ್ತೆ. ನಮ್ದೆಲ್ಲ ಮತ ಅವಲ್ಲ ಅವ್ರಿಗೆ, ಬಿಜೆಪಿಗೆ. ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಇದೆಲ್ಲ ನೋಡಿದ್ರೆ ಮತ್ತೆ ನನಗೆ ಖುಷಿ ಅನಿಸ್ತೈತಿ. ಯಾಕಪ್ಪ ಅಂದ್ರೆ ಅಜ್ಜರು ತೀರ್ಕೊಂಡು ಹೋದ್ರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಿಸಿಲಿನ ಕಾವಿಗಿಂತ ಚುನಾವಣೆ ಕಾವು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ, ಈ ದಕ್ಷಿಣ ದಂಗಲ್ನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಜನರು ಯಾರಿಗೆ ಬೆಂಬಲಿಸ್ತಾರೆ ಅಂತ ಹೇಳಿ ಜನರನ್ನೇ ಕೇಳ್ಕೊಂಬರೋಣ ಬನ್ನಿ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಈಗ ಫೈಟ್ ನಡೀತಾ ಇದೆ. ಈಗ ಇಡೀ ರಾಜ್ಯದಲ್ಲೇ ಕೂಡ ಸುದ್ದಿ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಕಡೆ ಇಲ್ಲಿ ಬಂಡಾಯ ಅಭ್ಯರ್ಥಿಗಳು ಜಾಸ್ತಿ ಆಗಿದ್ದಾರೆ. ಹಾಗೆ ಇನ್ನೊಂದು ಕಡೆಗೆ ಎರಡೂ ಬಣವನ್ನು BJPಯಲ್ಲಿ ಎರಡೂ ಬಣವನ್ನು ಬಿಟ್ಟು ಬೇರೆಯವರಿಗೆ ಶ್ರೀನಿವಾಸ್ ದಾಸ್ ಕರೆಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಅಚ್ಚರಿಯ ಒಂದು ಟಿಕೆಟ್ ಕೊಟ್ಟಿರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಪ್ರಸ್ತುತ ಏನು ಅನ್ನಿಸ್ತಾ ಇದೆ? ಸರ್, ಇಲ್ಲಿ ಕಾಂಗ್ರೆಸ್ ಬಿಟ್ರೆ ಎಷ್ಟೋ BJP ಅವ್ರು ಬಂದರು, ಎಷ್ಟೋ ಬಲಿಷ್ಠ ಬಂದರು. ಕಾಂಗ್ರೆಸ್ ಬಿಟ್ರೆ ಇದು ಕಾಂಗ್ರೆಸ್ ಕೋಟಿದು. ಇಲ್ಲಿ ಕಾಂಗ್ರೆಸ್ ಬಿಟ್ರೆ ಇನ್ಯಾವುದು ಬರಕ್ ಸಾಧ್ಯ ಇಲ್ಲ. ಎಸ ಅಜ್ಜರು ಮಾಡಿದಂಥ ಕೆಲಸಗಳು, ಈ ಕೋವಿಡಾದ ಮಾಡಿರೋದು ಇವೆಲ್ಲವೂ ಅದಾವಲ್ಲ. ಕೋವಿಡಾದಾಗ ಅಂತಿಂತಾರಲ್ಲಪ್ಪ ಅಂದ್ರೆ ಅದ್ರಾಗ ರಾಜಕೀಯ ಮಾಡಿದರು. ಇದೇ ಅಜ್ಜರು, ನಮ್ಮ ಅಜ್ಜರೆಲ್ಲ ಕೈಲದು ಅದು ತರಿಸಿ ಎಲ್ಲ ಮಾಡಿ ಎಲ್ಲದು ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದಾರೆ. ಏನು ಕೋವಿಡಾದಾಗ ಯಾವ ಪಕ್ಷರು ಬರಲಿಲ್ರಿ, ನಮ್ಮ ಕಾಂಗ್ರೆಸ್ ಬಿಟ್ರೆ ಯಾರು ಬಂದಿಲ್ಲ. ಈ ಬಾರಿ ಬದಲಾವಣೆ ಆಗ್ಬೋದು ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಬದಲಾವಣೆ ಏನು ಆಗಲ್ಲ ಸರ್, ಬದಲಾವಣೆ ಏನಾಗಲ್ಲ. ಯಾಕೆ ಕೆಲಸ ಮಾಡಿದ್ದೈತಲ್ರಿ ಅವ್ರದ್ದು, ಕೆಲಸ ಮಾಡಿದ್ದ. ಮುಸ್ಲಿಂ ಸಮುದಾಯ ಬಂಡಾಯ ಎದ್ದಿದೆ ಅಂತ ಹೇಳ್ತಾರೆ. ಇಲ್ಲ ಸರ್, ಅವ್ರು ಏನಿಲ್ಲ ಬಂಡಾಯ ಎದ್ದಾರಂದ್ರೆ ಅವರು ಕೇಳ್ತದಾರ. ಬಂಡಾಯ ಇದೆ, BJP ಒಳಗೂ ಬಂಡಾಯ ಇದೆ. ಅಲ್ಲಿ ಹಾಕಿದ್ದಾರೆ ನಾಮಿನೇಷನ್, ಇವರು ವಾಪಸ್ ತಗೊಂತಾರೆ. ಕಾಂಗ್ರೆಸ್ನಲ್ಲಿ ಹಾಕಿರೋರು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರ. ಈ ಸಲ 20-25 ಸಾವಿರ ಲೀಡಿಂಗ್ ಮತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರ ಗೆಲ್ಲೋದು. ಈಗ ಮುಸ್ಲಿಮ್ಸ್ ಅವ್ರು ಹೇಳ್ತಾ ಇದ್ರು ಪಾಪ ಅವ್ರಿಗೆ, ಯಾಕಂದ್ರೆ ಟಿಕೆಟ್ ಕೊಟ್ಟಿದ್ದಿಲ್ಲ ಅವ್ರಿಗೆ. ಅವ್ರಿಗೆ ಮಲನರು ಏನಾರ ಸರಿ ಮಾಡ್ಕೊಂತಾರೆ ಅವ್ರಿಗೆ. ಆದ್ರೂ ಐತಲ್ಲ ಈ ಸಲ ಇದನ್ನ ಕಾಂಗ್ರೆಸ್ಸೇ ಬರೋದು. 25,000 ಲೀಡಿಂಗ್ನಾಗ ಬರುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಂಗ್ರೆಸ್ ಇದ್ದಾನೆ ಕೆಲಸ ಆಗಿರೋದು, ಯಾವ BJP ಅವರಿಂದಾನು ಕೆಲಸ ಆಗಿಲ್ಲ. ಅಲ್ಲ ಬಿಜೆಪಿ ಬಂದಿಲ್ಲ, ಇಲ್ಲಿ ಕೆಲಸ ಆಗಿಲ್ಲ ಅನ್ನೋದಕ್ಕೆ. ಅಲ್ಲ, ಈ BJPಯಿಂದ ನೋಡ್ಸ BJPಗೆ ಐತಲ್ಲ, BJP ಯಾರು ಐತಲ್ಲ, ಇದೈತ ಯಾವುದೇ ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರ, ಪ್ರಚಾರ ಮಾಡ್ತಾರ. ಎಲೆಕ್ಷನ್ ಮುಗಿದ ಮೇಲೆ ಮುಗೀತಾವ. ದಾಸ್ ಕರಿಯಪ್ಪ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಜನರು. ಕರಿಯಪ್ಪರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬೆಳೆಸ್ಯಾರ ಅಂದ್ರೆ ಪಾಪ ಅವರು ಮಾಡಿದ್ದಾರೆ, ಹೇಳಲ್ಲ. ಈಗ ಎಲ್ರಿಗೂ ಒಂದೇ ಇರ್ಬೇಕಲ್ರ, ಈಗ ಒಂದೇ ಕುಟುಂಬದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಾರಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಮುಸ್ಲಿಂ ಬಹಳಷ್ಟು ಜನ ಯುವಕರು ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲ ಆಗಲ್ಲ ಸರ್. ಯಾಕಂದ್ರೆ ಅವರು ಎಲ್ಲ ಮೊದ್ಲಿಂದನೂ ಅವರು ಅದೇ ಪಕ್ಷದಲ್ಲಿ ಇರೋದವ್ರು. ಈ ಕಾಂಗ್ರೆಸ್ ಮೊದಲಿಂದ ಪಕ್ಷದಲ್ಲಿ ಇದೀವಿ, 40 ವರ್ಷ ದುಡಿದಿದ್ದೀವಿ. ಈಗ ಅವರಿಗೆ ನಮಗೆ ಯಾವುದೇ ರೀತಿಯಾಗಿ ಇದು ಮಾಡ್ತಾ ಇಲ್ಲ. ಹಾಗಾಗಿ ಅವ್ರ ಅಜ್ಜರ್ದು ಐತಲ್ಲ ಪೂರ್ತಿ ಮಾಡೋಣ ಅಂತ ಅವ್ರ ಮೊಮ್ಮಗ ನಿಂತ್ಕೊಂಡವ್ರೆ ಸರ್. ಸರ್, ಈಗ ಅವರು ಬಂಡಾಯ ಇವ್ರು ಕೇಳ್ತಾರಂತಾರೆ, ಮುಸ್ಲಿಮ್ಸ್ ಕೇಳ್ತಾರೆ 40 ವರ್ಷ ಅಂದ್ರೆ. ಬರೀ ಮುಸ್ಲಿಮ್ಸೇ ಮಾಡಿಲ್ಲ ಸರ್, ಹಿಂದೂಗಳು ದುಡ್ತಾರ. ಹೌದು, ಹಿಂದೂಗಳು ದುಡಿದಿದ್ದಾರೆ. ಆದ್ರೆ ಅತಿ ಹೆಚ್ಚು ಅವ್ರ ಕೊಡುಗೆ ಜಾಸ್ತಿ ಇದೆ. ಇಲ್ಲ ಸರ್, ಕೊಡುಗೆ ಜಾಸ್ತಿ ಐತೆ ಅಂದ್ರೂ ಈಗ ನಾವು ಮುಸ್ಲಿಮ್ಸು ನಾವು 64,000 ಜನ ಅದಾರ ಅಂತ ಹೇಳ್ಕೊಂತ ಬಂದ್ರೆ, ಈಗ ನಾವು ಹಿಂದೂಗಳು 1,70,000 ಜನ ಅದೇವಿ. ಈಗ ಅವ್ರು ಹಂಗಾಗಿ ಜಾತಿ ವಿಚಾರ ಬೇಡ ಇದ್ರಾಗ. ನಾವು ಹೊಂದಾಣಿಕೆ ಮಾಡಿ ರಾಜಕೀಯ ಇವತ್ತು ಶಂಕರಪ್ಪರಿಂದಾನೆ ಇವತ್ತು ದಕ್ಷಿಣ ಉಳಿದದ್ದು ಇಷ್ಟ ಆಗೈತೆ ಅಂದ್ರೆ ಶಂಕರಪ್ಪರಿಂದನೇ ಕಾರಣ. ಇಷ್ಟಕ್ಕೊಂದು ಆಶ್ರಯ ಯೋಜನೆ ಮಾಡಿದ್ದು ಯಾರು ಮಾಡ್ಯಾರಿ? BJP ಅವ್ರು ಮಾಡ್ಯಾರ? ಯಾರು ಮಾಡ್ಯಾರ್ರಿ? ಹೋಗ್ಲಿ, GM ಸಿದ್ದೇಶ್ ಅವರು MP ಆಗಿದ್ರಲ್ರಿ, ಇಷ್ಟು ವರ್ಷ ಆಗಿದ್ರಲ್ರಿ, ಏನು ಅವ್ರ ಕೊಡುಗೆ ಐತ್ರಿ ಸರ್ ಇಲ್ಲಿ ದಕ್ಷಿಣಕ್ಕೆ? ಏನು ಕೊಡುಗೆ ಐತಿ ಹೇಳ್ರಿ? ಕೇಂದ್ರ ಇದಾಗಿದ್ರಲ್ಲ ಅವರು, ಅವಾಗೆಲ್ಲ ಆದಾಗಲ್ಲ
ದಾವಣಗೆರೆ ಒಂದು ಹಾಸ್ಪಿಟ್ಲ್ ಕಟ್ಟ್ಯಾರ, ಒಂದು ಗೌರ್ಮೆಂಟ್ ಕಾಲೇಜ್ ಐತ, ಸ್ಕೂಲ್ ಐತ. ಅವ್ರು ಹೋದವ್ರು ಅವ್ರು ಹೋದವು, ಅವ್ರು ಮಾಡ್ಕೊಂಡ್ರು, ದುಡಿಮೆ ಮಾಡ್ಕೊಂಡ್ರು. ಅವ್ರು ಜಿ ಎಂ ಸಿದ್ದೇಶ್ವರ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಮತ್ತೆ ಎಂ ಪಿ ಆಗಿ ಅವ್ರ ಅಪ್ಪಾರ ಆಗಿದ್ರು, ಇವರು ಆಗಿದ್ರು, ಅದು ಮಾಡ್ಬೋದಿತ್ತಲ್ಲ. ಇದೇ ನಮ್ಮ ಇವು ಬಂದ ಅಜ್ಜ. ಅವ್ರು ಇವ್ರು ಒಂದೇ ಅಂತ ಹೇಳ್ತಾರಲ್ಲ. ಯಾರು ಸರ್? ಈಗ ಅವ್ರವ್ರು ರಿಲೇಷನ್ ಇರ್ಬೋದು, ಅವ್ರು ಇವ್ರು ಒಂದೇ ಇದ್ರೆ ರಾಜಕೀಯ ಬೇರೆ ಅಲ್ಲ ಸರ್? ರಾಜಕೀಯ ಬೇರೆ ಅಲ್ಲ. ರಾಜಕೀಯದವ್ರು ಎಲ್ಲರೂ ಒಂದೇ, ರಾಜಕೀಯ ಬೇರೆ ಅಷ್ಟೇ. ರಾಜಕೀಯ ಬೇರೆ, ರಾಜಕೀಯದವರೆಲ್ಲ ಒಂದೇ ಆದ್ರೂ ರಾಜಕೀಯನೇ ಬೇರೆ. ಅವ್ರು ಏನ್ ಮಾಡಿದ್ರು? ಬರ್ತೈತಿ ಈ ಸಲ ಕಾಂಗ್ರೆಸ್ ಮಾತ್ರ ಬಂದೇ ಬರುತ್ತೆ. ಅಜ್ಜಂದು ಪೂರ್ತಿ ಮೊಮ್ಮಗ ಮಡೆ ಮಾಡ್ತಾರೆ. ಅದು ಮಾತ್ರ 100%. ಸಮರ್ಥ ಅವ್ರಿಗೆ ಇನ್ನೂ ತಿಳುವಳಿಕೆ ಕಮ್ಮಿ, ಅದು ಕಮ್ಮಿ ಅಂತಾರ. ಮೀನಿನ ಮರಿಗೆ ಈಚ್ ಕಲಿಸ್ಬೇಕಾಗಿಲ್ಲ, ಅದು ಹುಟ್ಟುತ್ತ ಮೀನಿನ ಮರಿಗೆ ಯಾರು ಈಚ್ ಕಲಿಸ್ತಾರ ಹೇಳ್ರಿ ನೋಡೋಣ. ಹೌದ್ರಾ? ಅವ್ರೇನು ಹುಟ್ಟುತ್ತ ಬ್ಲಡ್ನಾಗ ಐತದ ರಾಜಕೀಯ. ಅವ್ರು ಅದೇ ಆರಾಮಾಗಿ ಗೆದ್ದೇ ಗೆಲ್ತಾರೆ. ಆಯ್ಕೆ ಅದು ಪಾಡಕೈತಿ ನಮ್ಗೆ ದಾಸರಪ್ಪ. ಈ ಸಲ ಬಿಜೆಪಿ ಆಗುತ್ತಾ ಅಂತೀರಿ? BJP ಫುಲ್ ಆಕತಿ ಇಲ್ಲೇ. ಅಂದ್ರೆ ಈಗ ಯಾಕಂದ್ರೆ ಬಿಜೆಪಿ ಆಗೋ ಡೌಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲ, ಜನ ಮಾತಾಡ್ತಾರೆ ಅವ್ರ ಪಕ್ಷದ ಅವಳು ಅಂತ, ನಮ್ಮ ಪಕ್ಷದ ನಾವು ಹೇಳ್ತೇವೆ BJP ಆಕತಿ. ಈಗ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ. ಇದಾದ ನಂತರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲೂ ಎರಡೂ ಪಕ್ಷದಿಂದನೂ ಕೂಡ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಹಾಗೆ ಒಂದು ಕಡೆ ಬಂಡಾಯನು ಕೂಡ ಸ್ಟಾರ್ಟ್ ಆಗಿದೆ. ಆದ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಇದ್ರ ನಡುವೆ ನಿಮಗೆ ಏನ್ ಅನ್ಸುತ್ತೆ? ಈಗ ಇಲ್ಲಿ ನೀವು ಡೈಲಿ ಆಟೋ ಓಡಿಸ್ತೀರಾ, 100 ಜನ ಮಾತಾಡ್ತೀರಾ, 100 ಜನ ಜೊತೆ ಓಡಾಡ್ತೀರಾ. ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ? ಅಣ್ಣ ನಮ್ ಲೆಕ್ಕಕ್ಕ ಈ ಕರಿಬಸಪ್ಪ ಅವ್ರು ಬಂದಾರಲ್ಲ, ಬಾಸರಣ ಅವರೇ ನಮಗೆ ಕಷ್ಟ ಅನ್ಸಣ. ನಾವು ಅವ್ರ ಮನೆ ಹತ್ರ ಹೋಗೋದಾಗ್ಲಿ, ಇದು ಮಾಡೋದಾಗ್ಲಿ, ಎಲ್ಲ ನಮಗೆ ರೆಸ್ಪಾನ್ಸ್ ಮಾಡೋದಾಗ್ಲಿ ಬಹಳ ಚೆನ್ನಾಗ್ ಮಾಡಿದಾರಣ ಅವರು. ಅದ್ರ ಬಗ್ಗೆ ಈಗ ಇನ್ನ ಬೇರೆ ಕಡೆ ಹೋಗ್ತಾ ಇದೀವಿ ನಾವು, ಸ್ವಲ್ಪ ಬಡವ್ರ ಬಗ್ಗೆ ಆಗ್ಲಿ ಇದಾಗ್ಲಿ ಬರೀ ಗೇಟಿಂದ ಹೊರಗಡೆ ನಿಲ್ಲಿಸ್ತಾ ಇದಾರೆ ಹೊರತು ಯಾರು ನಮಗೆ ರೆಸ್ಪಾನ್ಸ್ ಮಾಡೋದಾಗ್ಲಿ ಯಾರು ಮಾಡ್ತಾ ಇಲ್ಲ. ಇವರಾಗ್ಲಿ ಏನೇ ಇದು ಬಂದ್ರು ನಾವು ಅವ್ರಿಗೆ ಹಣ ಮಾಡೋದು. ಮಾತಾಡಿಸ್ತಾರ ಅಂದ್ರ ಭಾರಿ ಒಂದು ದಾಸ್ಕರ್ ಸರ್, ದಾಸ್ಕರ್ ಅವ್ರು ನಿಂತೆ ಇದ್ದು ಜೊತೆ ಒಂದು ಫ್ರೆಂಡ್ಶಿಪ್ ಆಗಿರ್ಲಿ, ಬಂದು ಸ್ವಲ್ಪ ಇದು ಮಾಡಿರ್ಲಿ, ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮನೆ ಹತ್ರ ಹೋದ್ರು ರೆಸ್ಪಾನ್ಸ್ ಭಾರಿ ಚೆನ್ನಾಗಿ ಮಾಡ್ತಾರೆ. ಅದೊಂದು ಇಷ್ಟ ಆಯ್ತು. ನಮ್ದೆಲ್ಲ ಮತ ಅವಲ್ಲ ಅವ್ರಿಗೆ, ಬಿಜೆಪಿಗೆ. ನಾವು ಕಷ್ಟ ಅಂತ ಅಣ್ಣ ಎದಕ್ಕಾಗ್ಲಿ ಅಣ್ಣ ಹಿಂಗಾಗ್ಯತ ಅಂತಂದ್ರೆ ಹೌದನ್ರಿ ಬರೀಲಿ ಅವ್ರು ಮಾಡೋ ರಫ್ ಮನ್ಸ್ ಮಾತ್ರ ಒಳ್ಳೇದೈತ. ಅವ್ರು ನೋಡೋರಿಗೆ ಎಷ್ಟು ರಫ್ ಮಾತಾಡ್ತಾರಲ್ಲ ಅನಿಸ್ತತಣ ಅಷ್ಟೇ. ಅದು ಬಿಟ್ರೆ ಅವ್ರ ಬಗ್ಗೆ ಏನು ಇದಿಲ್ಲಣ್ಣ. ನಾವು ಅವ್ರು ಬಂದ್ರ ಬಹುಮತದಿಂದ ಆರಿಸಿ ಸಮರ್ಥನೆ ನೋಡಿ ತಾಮಂದು ಗೆಲ್ಸಿ ಕೊಡ್ತೇವೆ ಅಂತ ಭರವಸೆ ನಮಗೈತಿ. ಗೆಲ್ಸ್ಬೇಕು, ಗೆಲ್ಸ್ತೇವೆ ಯಾವುದೇ ಕಾರಣಕ್ಕೂ ಸರ್. ಅದು ಅವರು ಪಾಪ ಅಲ್ಪಸಂಖ್ಯಾತರು ಮಾತಾಡ್ತಾರೆ, ಪಾಪ ಅವ್ರಿಗೂ ಪಾಪ ಹೇಳ್ಬೋದು. ಶಂಕರಪ್ಪಾಜಾರು ಅದ್ರ ಬಗ್ಗೆ ನಮ್ಗೆ ಏನಿಲ್ಲ, ಎರಡು ಮಾತಿಲ್ಲ ನಾವು ಹೇಳಕತ್ತಿರೋದು. ಅವ್ರಿಗೆ ಹೇಳ್ಬೋದು, ಸಾದಿಕ್ ಪಲ್ಯನ್ರಿಗೂ ಅವ್ರಿಗೆ ಹೇಳಿರ್ಬೋದು. ಅದ್ರ ಬಗ್ಗೆ ಮಾತು ಅವ್ರ ಕೈಗೆ ಇರುತ್ತೆ. ಈ ಬಾರಿ ಕುಟುಂಬ ರಾಜಕಾರಣಿ ಅಂತ ಹೇಳ್ತಾರಲ್ಲ, ಕುಟುಂಬ ರಾಜಕಾರಣಿ ಅಂತಂದಲ್ಲ ಪ್ರಶ್ನೆ ಬರಲ್ಲ. ಒಂದು ಬಾರಿ ಕುಟುಂಬ ರಾಜಕಾರಣಿ ಅಂತ ಬರಲ್ಲ. ಕೆಲಸ ಮಾಡಿದ್ರೆ ಅಭಿವೃದ್ಧಿ ಮೇಲೆ ಬರುತ್ತೆ ಸರ್. ಈ ರೋಡ್ ಆದ್ರೂ ಸರ್ ಅದೇ ಈಗ ನೋಡಿ, ಈಗ ರೋಡ್ ಆದ್ರೂ, ಒಂದು ಡ್ರೈನೇಜ್ ಆದ್ರೂ, ಒಂದು ನೋಡಿ ಒಂದು ಯುಜಡಿ ಲೈನ್ ಆದ್ರೂ ಸರ್, ಯುಜಡಿ ಲೈನ್ ಆದರೂ ಒಂದು ಸ್ಮಾರ್ಟ್ ಸಿಟಿ ಅಂತಂದು ಬಂದಿದ್ದು ಈಗ ಮಾಡಿ ತೋರಿಸ್ಯಾರ. ನೋಡ್ಕೊಂಬರಿ ಸಾ. ಇವತ್ತು ಅದೇ ಅಜಂದ್ನವ್ರಿಗೆ, ಅಹಮದ್ನವ್ರು, ಬಸನವ್ರಿಗೆ ಅಲ್ಲಿ ಓಡಿ ಸಾ. ಇವತ್ತಿನ ಸಹ ಇಲ್ಲಿದ್ದ ಅಕ್ತಾರ ಸರ್ಕಲ್ ಅಂತಂದ್ರೆ ಇದ್ದಾಗ ಅಲ್ಲಿಗೆ ಕರ್ನಾಟಕ ಕಟ್ಟಾಗಿತ್ತು ಸರ್. ಒಂದು ಮಾತು ಹೇಳ್ಕತ್ತಿರೋದು, ಅಲ್ಲಿದ್ದ ಏಕೋತು ರೋಡು ಆಯ್ತಾ ಸರ್. ಅಲ್ಲಿಗೆ ಏಕೋತು, ಅಲ್ಲಿಗೆ ಹೋದಂದ್ರೆ ಶಿಸ್ತಾಗ ಬೇತೂರು ರೋಡಿಗೆ ಸೇರ್ತಿ ಹೈವೇ ಆಯ್ತು. ಇನ್ನೂ ಅಭಿವೃದ್ಧಿ ಇನ್ನೇನು ಬೇಕು ಸರ್ ನಮಗೆ? ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಭರ್ಜರಿ ಪ್ರಚಾರನೂ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ದಿನ ಬಾಕಿ ಇದೆ ಎಲೆಕ್ಷನ್ ನಡೀಲಿಕ್ಕೆ. ಈ ಒಂದು ಸಂದರ್ಭದಲ್ಲಿ ಈಗ ಪ್ರಸ್ತುತ ನಿಮಗೆ ಏನು ಅನಿಸುತ್ತೆ? ಯಾರು ಆಯ್ಕೆ ಆಗ್ಬೋದು ಅನಿಸುತ್ತೆ? ನಿಮ್ಮ ಬೆಂಬಲ ಯಾರಿಗೆ? ಈಗನ್ರಿ ಎರಡು ಹಂಗಾದವು ಅವ್ರು ಇದು ಅಂತಲ್ಲ. ಅವರು ಮತ್ತೇನು ಸಾಹೇಬ್ರು ಅವರು ನಮಗೆ ಅಂತದ್ರಲ್ಲ, ಅದು ಆದ್ರೆ BJPದು ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಅವ್ರು ಇದ್ದಿದ್ರೆ ಅವ್ರ ಶ್ಯಾಮರು ಈಗಿನ ಲೆಕ್ಕ ಮಾತಾಡೋದಕ್ಕೆ ಇವರು ಸೀನಪ್ಪ ಅವರು ರಾಜಕಾರಪ್ಪ ಸೀನವ್ರು ಕಂಡ್ರ ಮಾತಾಡೋಕೆ ಮಠ ಕಾಪಾಡಕೈತಿ ಅಂತಾರೆ. ಅವ್ರು ಹಿಂದೆಲ್ಲ ಇಲ್ಲಿ ಮಾಡಿದಾರ್ರಿ, ಅವರು ಶ್ಯಾಮ್ನೂರವ್ರು ಮಾಡಿದಾರ, ಹೋದವ್ರನ್ನ ಬಂಧಿಸಿದಾರ, ಅವೆಲ್ಲ ಮಾಡಿದಾರ್ರಿ. ಈಗ ಮತ್ತೆ ಇಪ್ಪಟ್ಟು ಹೊಸ್ದಾಗ ಮುಟ್ಬೇಕು ಅಂತಾರ್ರಿ. ಅದು ಮುಂದ್ಲದು ಏನೈತೆ ಎರಡು ಹಂಗಾದವ್ರಿ. ಯಾರು ಬಂದ್ರೆ ಚಲೋ ಅನಿಸ್ತದೆ? ಅಲ್ರಿ ನಮಗೆ ಈಗ ಎರಡು ಬಂದರು, ಅವು ಚೆನ್ನಾಗದಾರ ರೀ. ಅವರು ಚೆನ್ನಾಗದಾರ, ಊರು ಚೆನ್ನಾಗದಾರ. ಈಗಿಂದ ಊರು ಹೋಗಿ ಕಂಡ್ರ ಮಾತಾಡಕ ಮಟ್ಟಕ ಪಾಡ ಅಂತ ಜನಗಳ ಅಭಿಪ್ರಾಯ ಐತ್ರಿ. ದಾಸ್ಕರಿಯಪ್ಪ
ಶ್ರೀನಿವಾಸರು. ನಿಮಗೆ ಏನು ಅನ್ಸುತ್ತೆ? ನಮಗೆ ಯಾರು ಬಂದು ಬರ್ತಾರೆ ಯಾರು ಬಿಜೆಪಿ ಬಂದ್ರೆ ಕಾಂಗ್ರೆಸ್? ಹಿಂದೆಲ್ಲ ಕಾಂಗ್ರೆಸ್ ಅವ್ರು ಭಾಳ ದುಡ್ದಾರ ಹಾ. ಏನೈತೆ ಅವ್ರವ್ರು ಇದು ಏನು ಮಾಡ ನಿಮಗೆ ಏನು ಅನ್ಸುತ್ತೆ? ಎರಡು ಪೈಪೋಟಿ ಮಾಡ್ತಾ ಇದಾರೆ, ಅದಾಗ ಯಾರು ಬರ್ತಾರ ನೋಡ್ಬೇಕು, ನಾವು ಕಾಯ್ತಾ ಇದಾವೆ. ಅದೇ ಯಾರು ಆಯ್ಕೆ ಆದ್ರೆ ಉತ್ತಮ ಅನ್ಸುತ್ತೆ? ಕಾಂಗ್ರೆಸ್ ಚೆನ್ನಾಗ ಉತ್ತಮ. ನಿಮಗೆ ಅನ್ಸುತ್ತೆ? ನಮಗೆ ಸಮರ್ಥ ಅವರು ಉತ್ತಮ ಅಂತ ಅನಿಸ್ತೈತಿ. ಅವರೇ ಅವರು ಉತ್ತಮ ಅಂತ ಅನಿಸ್ತದೆ. ನಿಮಗೆ ಅನ್ಸುತ್ತೆ? ನಮಗೆ ಅವರ ಅನಿಸ್ತದೆ ಅಷ್ಟೇ. ಸಮರ್ಥ ಐತಿ ಒಂದು ಸುಳ್ಳು 10 ಸಲ ಹೇಳ್ತಾರ. 10 ಸಲ ಜನಗೆ ಐತಲ್ಲ ನೆಮ್ಸಿ ಪೂರ್ತಿ ತಲೆಯಾಗಿ ಬಿಡ ತುಂಬಿ ಇಟ್ಟು ಅವನ ಜನ ಅವನದಲ್ಲ ಹೌದು ಬಿಡಲ್ಲ ಏನ್ಬಿಡ್ಬೇಕು ಆ ನಮನಿ ಒಂದು ಸುಳ್ಳು 10 ಸಲ ಹೇಳೋದೇ ಪೂರ್ತಿ. 2013 ಅಧಿಕಾರಕ್ಕೆ ಬಂದ್ರಲ್ಲ 14 ಯಾರು ಪ್ರಧಾನಮಂತ್ರಿ ಆದಲ್ಲ 15 ಲಕ್ಷ ತಮ್ಮ ಅಕೌಂಟಕ್ಕೆ ಸಬ್ಕು ದಾಲ್ಕು ದೇತು ಅಂದರು. ಸ್ವಿಸ್ ಬ್ಯಾಂಕ್ ಮೇ ಪೈಸೆ ಕಾಂಗ್ರೆಸ್ನ ಹೊಡೆದು ಹಾಕ್ಬಿಟ್ರೆ ಕಳಿಸ್ಕೊಳ್ಳೋ ಮಕ್ಕಳೆಲ್ಲ ಸೇರಿ ನಾವು ಸತ್ಯವಂತರು ಬಂದ್ಬಿಡ್ತೀವಿ. 15 ಲಕ್ಷ ಎಲ್ಲಾರ ಮನೆಗೆ ಹಾಕ್ತೀವಿ, ಒಂದು 15 ಲಕ್ಷ 15 ಪೈಸೆ ಗೊತ್ತಿಗಿಲ್ಲ. ಸುಳ್ಳು ಹೇಳೋದೇ ಕೆಲಸ. ಬೆಳಿಗ್ಗೆ ಸುಳ್ಳು ಹೇಳ್ತಾರೆ. ಮತ್ತೆ ಕಾಂಗ್ರೆಸ್ನವ್ರು ಇಲ್ವಾ ಈಗ? ಅವ್ರು ಕಳ್ರಲ್ರಿ ಹೋದ್ರು ಈಗ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ರಿ. ಆಯ್ತು, ಕೇಂದ್ರ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರ ಹೇಳ್ರಿ. ಈಗ ಹಲವಾರು ಹಗರಣಗಳು ಆಗಿದಾವೆ ಬಹಳಷ್ಟು ಕಡೆ. ಅದನ್ನ ತನಿಖೆ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ಮಧ್ಯಕ್ಕೆ ನಿಲ್ಸಿದ್ದಾರೆ. ಗೃಹಲಕ್ಷ್ಮಿ ಸರಿಯಾಗಿ ಬರ್ತಾ ಇಲ್ಲ ಅಂತೆ. ಮತ್ತೆ ಕೆಲವು ಯುವ ನಿಧಿ ಕೊಡ್ತೀನಿ ಅಂತ ಹೇಳಿ ಯುವ ನಿಧಿ ಬರ್ತಾ ಇಲ್ಲ. ಅಲ್ಲಿ ಉದ್ಯೋಗ ಇಲ್ಲ. ತುಂಬಾ ಗೃಹಲಕ್ಷ್ಮಿ ಬಗ್ಗೆ ಐತಲ್ಲ ಸರಿಯಾದ ಮಾಹಿತಿ ಇಲ್ಲ. ಇದನ್ನೆಲ್ಲ ಸುಳ್ಳು ಹೇಳೋದು. ಇಲ್ಲ 4 ಇಲ್ಲ. ಮೊನ್ನೆ ಹೇಳ್ತೀರಿ ಮೊನ್ನೆ ಹಾಕ್ಯಾರ್ರಿ 2 ತಿಂಗಳು ಮೊನ್ನೆ. ಅಲ್ಲ ಮೊನ್ನೆ ಉಪಚುನಾವಣೆ ಇರ್ಬೋದು, ಹಾಕಿರ್ಬೋದು. ಉಪಚುನಾವಣೆ ಎಲ್ಲ ಹಾಕ್ತಿವಿ 17 ಉಪಚುನಾವಣೆ ಕೆಲವರು ಹಾಕ್ತಿವಿ ಬಿಡ ಅದ್ರಾಗೇನೆ ಎಲ್ಲ ಹಾಕ್ಯಾರ. ಮತ್ತೆ 5 ಲಕ್ಷ ಬಿಡ ಅದ್ರಾಗೇನೈತಿ ಅದು ಬಿಡು. ಈ ಮೊನ್ನೆ 4,000 ಹಾಕ್ಯಾರ. ಮೊನ್ನೆ 15 ದಿವಸ ನೋಡ್ಕೊಳ್ರಿ ಮೊಬೈಲ್ನಾಗ. ಈಗ ಮತ್ತೆ ಉದ್ಯೋಗ ಇಲ್ಲ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯ್ತು ಧಾರವಾಡ ಅಲ್ಲೆಲ್ಲ. ಇದಕ್ಕೆಲ್ಲ ನೋಡ್ರಿ ಸ್ಟೇಟ್ ಗೌರ್ಮೆಂಟ್ ಒಂದಿನ ಆಗಲ್ಲ. ಅಲ್ಲ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಮಾತಾ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಖಾಲಿ ಹುದ್ದೆಗಳನ್ನ ಸರ್ ಈ ಕಡೆ ಭರ್ತಿ ಮಾಡ್ಬೇಕಿತ್ತು. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ಬೇಕಿತ್ತು. ಓಕೆ, ಮೋದಿ ಅವರು 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು, ಅದು ಆಯ್ತು. ಅದು ನೀವು ಹೇಳಿದ್ರೆ ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಬಟ್ ಈಗ ರಾಜ್ಯ ಸರ್ಕಾರದ ಮಾತಾಡಿದಾಗ ಅವರು ಈಗ ಹೇಳಿದ್ರು ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ, ನಾವು ಬಡವರು ಪರವಾಗಿದ್ದೀವಿ ಅಂತ ಹೇಳಿ. ಬಹಳಷ್ಟು ಜನ ಈಗ ಅವರ ಏಜ್ ಕೂಡ ಮೀರ್ತಾ ಇದೆ. ಈಗ ಅಂದ್ರೆ ಅವರ ವಯಸ್ಸಿನ ಮಿತಿಯು ಕೂಡ ಮೀರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ನಾನು ಹೇಳಿ, ಈಗ ಮೊನ್ನೆ ಪೊಲೀಸ್ ಕಾಲ್ ಮಾಡಿದ್ದಾರೆ ರೈಲ್ವೆ ಸೆಂಟರ್ ಮಾಡಿದ್ದಾರೆ. ಈಗ ನೋಡ್ರಿ KPSC ಎಲ್ಲ ಆಗಿದೆ. ಕಾಲ್ ಮಾಡಿದ್ದಾರೆ, ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆದು ಪಾಸ್ ಆದ್ರೆ ಜಾಬ್ ಸಿಗೋದು. ಕೆಲವರು PUC ಮಾಡ್ತಾರೆ, ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾರೆ. ಕೆಲವರು ಹೈ ಎಜುಕೇಶನ್ ಮಾಡಿರೋರು ಇದ್ದಾರೆ, ಅವ್ರಿಗೆ ಕೆಲಸ ಇಲ್ಲ, ಒಪ್ಕೊಳ್ಳೋಣ. ಕೆಲವು ಕಂಪ್ನಿಗಳು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಕೆಲವರಿಗೆ ಕೆಲಸ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಇದೆ. ಆಯ್ತು ಈ ಕಂಪ್ನಿ ಆಯ್ತು, ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್ಕಾರದ ಇಲಾಖೆಗಳಲ್ಲೇ ಉದ್ಯೋಗಗಳು ತುಂಬಾ 2 ಲಕ್ಷಕ್ಕೂ ಅತಿ ಹೆಚ್ಚು ಉದ್ಯೋಗಗಳು ಖಾಲಿ ಇದಾವೆ. ಅದರಿಂದ ಭರ್ತಿ ಮಾಡಿಲ್ಲ. ದೊಡ್ಡ ಮಟ್ಟದಲ್ಲಿ ಯುವಕರು ಕೂಡ ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ. ಸ್ವಲ್ಪ ದಿನದಾಗ ಹುಬ್ಳಿ ಧಾರವಾಡದಲ್ಲಿ ಇದ್ರ ಬಗ್ಗೆ ಸ್ಟ್ರೈಕ್ ತಗೊಂಡು ಎಲ್ಲ ಮಾಡ್ತು. ಸರ್ಕಾರ ಜಾರಿ ಮಾಡ್ಬೇಕಾದ್ರೆ ನಮ್ದು ಸಮಾತ ಮಾಡ್ಬೇಕು. ಅದ್ರ ಬಗ್ಗೆ ನಾವು ನಮ್ದು ಸಮಾಧಾನ ಅಂದ್ರೆ ಈಗ ಸಮಾಧಾನ ಮಾಡ್ಕೊಂತ ಹೋದ್ರೆ ಈಗ ಏನಾಗುತ್ತೆ ಅಂದ್ರೆ ಸಮಸ್ಯೆಗಳು ನಮ್ಮ ಮನೆಯವರು ಕೂಡ ಇರ್ತಾರಲ್ಲ ಅದ್ರ ಮಾಡ್ಬೇಕು ನಾವನ್ನ ಒಪ್ಕೊಳ್ಳಂಗಿಲ್ಲ. ಯಾವ ಸರ್ಕಾರಕ್ಕೂ ಮಾಡೋದು ನಾವು ಸಮರ್ಥನೆ ಯಾವ ಸರ್ಕಾರಕ್ಕೂ ಮಾಡೋದು ಬೇಡ. BJPಗಿರ್ಲಿ ಕಾಂಗ್ರೆಸ್ಗಿರ್ಲಿ ಯಾವ್ದಕ್ಕೂ ಮಾಡೋದು ಬೇಡ. ಕೆಲಸ ಒಳ್ಳೆ ಮಾಡೋದನ್ನ ನಾವು BJP ಇರಲಿ ಕಾಂಗ್ರೆಸ್ನ ಇರಲಿ, ನೀನ್ ಮಾಡಿಲ್ಲಪ್ಪ ಕೆಲಸ ಮಾಡಪ್ಪ. ಹಲವಾರು ಕಡೆ ಈಗ ಗ್ಯಾರಂಟಿಗಳು ಬಂದಾಗಿಂದ ಹಲವಾರು ಕಡೆ ತುಂಬಾ ಸಮಸ್ಯೆಗಳಾಗಿದ್ದಾವೆ. ಅಲ್ಲಲ್ಲ ಈಗ ಉದಾಹರಣೆ ಬಸ್ಸಿಂದಾಗ್ಲಿ ಈಗ ನೀವು ಅದನ್ನ ಈಗ ನಾವು ಮಾತಾಡಿದ್ರು ಕೂಡ ಅನುಕೂಲ ಆಗಿದೆ, ಇಲ್ಲ ಅಂತ ಅಲ್ಲ. ಬಹಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ, ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ. ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ಯಾಕೆ ನಮ್ಮಲ್ಲಿ ಕೂಡ ಹೆಣ್ಮಕ್ಳು ಓಡಾಡ್ತಾರೆ, ಇದು ಇಲ್ಲ ಅಂತಲ್ಲ. ಆದ್ರೆ ಇದರಿಂದ ತುಂಬಾ ಅಂದ್ರೆ ಉಪಯೋಗ ಆಗುತ್ತೆ, ದುರುಪಯೋಗ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ನೀವ್ ಹೇಳ್ತೀರಾ? ಅದು ನಿಜ, ದುರುಪಯೋಗ ಕೆಲವು ಆಗುತ್ತೆ. ಈಗ ನೋಡಪ್ಪ, ಫ್ರೀಯಾಗಿ ಬಟ್ಟೆ ಕಪ್ಪಡ ಮಕಾನ್ ಕೊಡ್ತಾರಂದ್ರೆ ಇದ್ದಂತಾನು ಓಡೋಗ್ತಾನೆ, ಇಲ್ದಂತಾನು ಓಡೋಗ್ತಾನೆ. ಇದು ನಿಜ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಕೆಲವು ಯೋಜನೆಗಳು ತಂತ 5 ಯೋಜನೆಗಳಲ್ಲಿ ಕೆಲವು 2 ಯೋಜನೆಗಳು ನಾವು ಧಿಕ್ಕರಿಸ್ತೀವಿ. ಈಗ ಮಹಿಳೆಯರಿಗೆ ಫ್ರೀ ಬಸ್ ಇರೋದು ಅದನ್ನ ನಾವು 2,000 ರೂಪಾಯಿ ಕೊಡೋದು ತಪ್ಪಲ್ಲ. ಯಾಕಂದ್ರೆ ಆ 2,000 ರೂಪಾಯಿಂದ ಮಕ್ಕಳು ಇದ್ರು ಬಿಟ್ಟು ಇರೋ ತಂದೆ ತಾಯಿಗಳು ತುಂಬಾ ಜನ ಇದ್ದಾರೆ. ಆ 2,000 ರೂಪಾಯಿದಲ್ಲಿ ಜೀವನ ಮಾಡ್ತಿದ್ದಾರೆ. ಆ 2,000 ರೂಪಾಯಿ ಕೊಟ್ಟಿರೋ ತಪ್ಪಲ್ಲ. ಇದು ಮಹಿಳೆಯರದು ಬಸ್ಸಿಂದು ಒಂದು ಸ್ವಲ್ಪ ಅದು ಯಾಕಂದ್ರೆ 100% ಮಾಡಬಾರ್ದಿತ್ತು, 50% ಮಾಡಬೇಕಿತ್ತು. 50% ಮಾಡಬೇಕಿತ್ತು. 60 ಇಯರ್ ಸೀನಿಯರ್ ಸಿಟಿಜನ್ಗೆ ಫುಲ್ ಫ್ರೀ ಮಾಡಬೇಕಿತ್ತು. ಆ ರೀತಿ ಮಾಡಬೇಕಿತ್ತು. ಕೆಲವು ಗೊಂದಲಗಳಲ್ಲಿ ಏನೋ ಯೋಜನೆಗಳು ಮಾಡಿದ್ರು, ಅದನ್ನು ನಿಭಾಯಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನ ಏನಾರ ಬದಲಾವಣೆ ಮಾಡೋ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡತ್ತೆ. ಮುಂದೆ ಒಳ್ಳೇದಾಗತ್ತೆ. ಸರ್ಕಾರಕ್ಕೂ ಒಳ್ಳೇದಾಗ್ಲಿ, ರಾಜ್ಯಕ್ಕೂ ಒಳ್ಳೇದಾಗ್ಲಿ, ದೇಶಕ್ಕೂ ಒಳ್ಳೇದಾಗ್ಲಿ, ಬಡವ ಬಲಿಗರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಮಾತನ್ನ ಹೇಳ್ತಾ ನಾನು 2 ಮಾತು. ಓಕೆ ಸರ್, ಥ್ಯಾಂಕ್ ಯು. ತಾತ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ, ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ. ಈ ಕಡೆ ಬಂಡಾಯವಾಗಿ ಕೂಡ ಕೆಲವೊಂದಿಷ್ಟು ಜನ ಮಾಡಿದ್ದಾರೆ.
ಈ ಒಂದು ವಿದ್ಯಮಾನಗಳನ್ನೆಲ್ಲ ನೋಡಿದಾಗ ಪ್ರಸ್ತುತ ನಿಮಗೆ ಹೆಂಗೆ ಅನಿಸುತ್ತೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ? ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಇದೆಲ್ಲ ನೋಡಿದರೆ ಮತ್ತೆ ನನಗೆ ಖುಷಿ ಅನ್ನಿಸ್ತೈತಿ. ಯಾಕಪ್ಪ ಅಂದ್ರೆ ಅಜ್ಜರು ತೀರ್ಕೊಂಡು ಹೋದ್ರ ಮೇಲೆ ಮತ್ತೆ ಈಗ ನಾವು ಅಜ್ಜನ 6 ಸಲ ಗೆಲ್ಸಿದ್ವಿ. ಮತ್ತೆ ಈಗ ಅವ್ರ ಮನೆಗೆ ಮತ್ತೆ ಮೊಮ್ಮಗ ಕೊಟ್ಟಿದ್ದಾರೆ ಟಿಕೆಟು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ ಆರಿಸಿ ನಾಮಪತ್ರ ಕೊಡಿಸಿದ್ದಾರೆ ಅಂದಮೇಲೆ ನಮ್ಮಂಥ ವೋಟರ್ಸ್ಗಳ್ದೆಲ್ಲ ಏನೈತಿ, ಗೆಲ್ಲೋದಂತೂ ಸಮರ್ಥ 100ಕ್ಕೆ 100. ಯಾಕ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ನಾಮಪತ್ರ ಸಲ್ಲಿಸಿದ್ದಾರೆ. ಹೌದು, ಅದರಿಂದ ನಮಗೆ ಡೌಟೇ ಇಲ್ಲ. ಮತ್ತೆ 6 ಸಲ ಏನು ಗೆಲ್ಸಿದ್ವಲ್ಲ, ಇದೊಂದು ಸಲ 7ನೇ ಸಲ ಗೆಲ್ಲಿಸ್ತದವೆ ಅವ್ರನ್ನ. ಅವ್ರಿಗೆ ಅಷ್ಟು ನಂಬಿಕೆ ಐತಿ ಮುಖ್ಯಮಂತ್ರಿಗೆ. ಯಾಕ ಕ್ಯಾಂಡಿಡೇಟ್ ಮೇಲೆ, ಆ ಮನೆ ಮೇಲೆ ನಮ್ಗೆ ಎಷ್ಟು ನಂಬಿಕೆ ಐತಿ. ಈಗ ಜನರಿಗೂ ಕೂಡ ಯಾವುದೇ ಅಸಮಾಧಾನ ಇಲ್ಲ ಅಂದರೆ ಈಗ ಒಂದೇ ಕುಟುಂಬದವ್ರು ಬರ್ತಾರೆ ಅನ್ನೋ ಒಂದು ಬೇಜಾರೇನಿಲ್ಲ. ಒಂದೇ ಕುಟುಂಬದವರು ಬರ್ತಾರೆ ಅಂತಂದು ಬೇಜಾರಾಗಿದೆ ಯಾರಿಗೂ ಇಲ್ಲ. ಇನ್ನೊಬ್ರು ಹೊಸಬ್ರು ಬರ್ಬೋದು. ಈ ಮತ್ತೆ ಅಲ್ಪಸಂಖ್ಯಾತರು ಕೇಳೋದ್ರಿಂದ ತಪ್ಪೇನಲ್ಲ. ಅವರ ಓಟು ಜಾಸ್ತಿ ಅದಾವೆ. ಆದರೂ ಕೊಡ್ಬೇಕು ಅವ್ರಿಗೆ. ಈ ಜನ ಏನೈತಲ್ಲ ವೋಟರ್ಸ್ಗಳು, ಇದೇ ಮುಸ್ಲಿಮ್ಸು 25%, 5% ಮಾತ್ರ ಜಾತಿ ಪರವಾಗಿ ಐತಿ. 95% ಕಾಂಗ್ರೆಸ್ ಮೇಲೆ ಐತಿ. ಕಾಂಗ್ರೆಸ್ ಮೇಲೆ ಐತಿ ಪಕ್ಕ. ಯಾಕ ಈ ಒಂದು 6 ಸಲದ ಅನುಭವ ನಮಗೆ ಇಂಥ ಎಲೆಕ್ಷನ್ ಭಾಳ ನೋಡಿದೀವಿ ನಾವು. ಹಾಂ, ನಿಮಗೆ ಸರ್ ಈ ಸತಿ ಕಾಂಗ್ರೆಸ್ ಬರೋದು ಸರ್. ಸರ್ ಮತ್ತೆ ಯಾಕೆಂದ್ರೆ ಬಿಜೆಪಿ ಆಯ್ಕೆ ಆಗ್ಬೋದು, ಮುಸಲ್ಮಾನರು ಮತ್ತೆ ಅದೇ ಈ ರೀತಿ ಫೈಟ್ ನಡೀತಾ ಇದೆ. ಸಾದಿಕ್ ಫೈಲ್ ಇದು ಇಲ್ಲಿ ಏನೇ ಇದ್ರೂ ಕಾಂಗ್ರೆಸ್ ಇಲ್ಲ ಬರೋದು. ಕಾಂಗ್ರೆಸ್ ಯಾಕಂದ್ರೆ ಮುಸ್ಲಿಮ್ಸ್ ಎಲ್ಲ ಅವ್ರ ಕಡೆಗೆ ಇರೋದು. ಅಲ್ಲ, ಆದ್ರೆ ಈಗ ಮುಸ್ಲಿಮ್ಸ್ ಅವ್ರ ಕಡೆ ಇದ್ದಾರೆ ಅಂತ ನೀವು ಹೇಳಿದಿರಿ. ಬಟ್ ಆದ್ರೂ ಕೂಡ ಕೆಲವೊಂದಿಷ್ಟು ನಿನ್ನೆ ಮೊನ್ನೆ ಒಂದಿಷ್ಟು ವಿಚಾರಗಳನ್ನು ನೋಡಿದಾಗ ಇಲ್ಲಿ ಏನೇ ಫೈಟ್ ನಡೆದ್ರೂ ಕಾಂಗ್ರೆಸ್ ಸರ್ ಬರೋದು. ಎಸ್ ಎಸ್ ಮಳಾಳದ ನಿಮಗೆ ಅನ್ಸುತ್ತೆ? ಅವರೇ ಬರೋದು. ಅವ್ರು ಬಿಟ್ರೆ ಯಾರು ಬರೋದು? ನಿಮಗೆ ಅನ್ಸುತ್ತೆ? ನಮಗೆ ಅದೇ ರೀ ಮಲ್ಲಣ್ಣರ ನಮಗೆ ಇಲ್ಲಿ 90-92 ಗಲಾಟೆ ಆಯ್ತು. ನಾವು ಅಂತಂಬ್ಳಿದ್ದಂಗೆ ಅದು ಮುಸ್ಲಿಮ್ಸು. ನಾವು ಏನಪ್ಪ ಮುಂದೆ ಆದ್ರೂ ಕೂಡ ಹಿಂಗೆ ಇರ್ತೀವಿ ನಾವು. ನಮ್ಮ ಸಮಾಜಕ್ಕೆ ಕಲ್ಯಾಣ ಮಂಟಪ ಮಾಡಿಕೊಟ್ರು ಇಲ್ಲಿ ಬರ್ಮರ್ ಸಮಾಜಕ್ಕೆ ಮಲ್ಲಣ್ಣರು. ಈಗ ಅವರೇ ಮುಸ್ಲಿಮ್ಸೇ ಗುದ್ದಾಡ್ಲಿ, ನಾವೇ ಗುದ್ದಾಡ್ಲಿ, ನಮಗೆ ಒಂದು ನ್ಯಾಯ ಗನ್ನು ಮಲ್ಲಣ್ಣ. ಅವ್ರು ಹೇಳ್ದಂತೆ ಮುಸ್ಲಿಮ್ಸು ಕೇಳ್ತಾರೆ, ನಾವು ಕೇಳ್ತೀವಿ. ಆತ ಇಲ್ಲಿ ಈ ವಾರ್ಡಿಗೆ ಮಲ್ಲಣ್ಣ ನ್ಯಾಯ ಗನ್ ಇದ್ದಂಗೆ. ಯಾಕೆ ನಮ್ಮ ಅಣ್ಣ ತಮ್ಮಗಳು ಮುಸ್ಲಿಮ್ಸು ಮತ್ತು ನಾವು ಹಿಂದೂಗಳದವಲ್ಲ, ನಾವು ಯಾವತ್ತಿಗೂ ಒಂದು ಮನೆಯಲ್ಲಿದ್ದಂಗೆ. ಸಣ್ಣ ಪುಟ್ಟ ಬರ್ತಾವೆ ಕೋಳಿ ಜಗಳ, ನಾವೆಲ್ಲ ನಾವು ಬಗೆಹರಿಸ್ಕೊಂಡು ಹೋಗಲೇಬೇಕು. ಯಾಕೆ ಹೊಂದಿಸಿದ್ದಲ್ಲ ಇದು, ಬಾಳೆದು ಭಾಳ ಹೊಂದಿಸಿದ್ದಲ್ಲ. ನಮ್ಮ ಮಕ್ಕಳು ಬಾಳ್ಬೇಕು, ನಮ್ಮ ಮೊಮ್ಮಕ್ಕಳು ಬಾಳ್ಬೇಕು, ಅವರು ನಾವು ಜೊತೆಗೇ ಇರಬೇಕು. ನಾವೆಲ್ಲ ಸುಧಾರಿಸ್ಕೊಂಡು ಹೋಗ್ತಾನೆ ಇದ್ದೀವಿ. ಮಲ್ಲಣ್ಣ ಬಂದ್ರೆ ನಮಗೆಲ್ಲ ಸೂಕ್ತ. ಪಕ್ಕನಪ್ಪ ಕಾಂಗ್ರೆಸ್. ನಾವಿದು ದಾವಣಗೆರೆಯಿಂದ ಮಲ್ಲಣ್ಣನ ಮುಖ್ಯಮಂತ್ರಿ ಮಾಡ್ಬೇಕನ್ನೋ ಆಸೆ ನಮಗೆಲ್ಲರಿಗೂ ಐತಿ. ಕಾಣ್ಬೇಕು ಅನ್ನೋದು ಎಲ್ಲರಿಗೆ ಆಸೆ. ಈ ಕ್ಷೇತ್ರದ ಜನಗಳಿಗೆ ಮಲ್ಲಣ್ಣನ ಮುಖ್ಯಮಂತ್ರಿ ಆಗಿ ಅವ್ರ ಅಪ್ಪರ್ವ ಭಾಳ ಆಸೆ ಇತ್ತು, ಮುಖ್ಯಮಂತ್ರಿ ಆಗ್ಬೇಕು ಅಂತಂದು ಆಗಲಿಲ್ಲ. ಇನ್ನು ಮುಂದೆ ನಾವು ಮಲ್ಲಣ್ಣರು ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮಗೆ ಗೊತ್ತು. ಯಾಕೆ 40 ಕಿಲೋಮೀಟ್ರ್ ಸಿದ್ದರಾಮಯ್ಯ ಸಮಾವೇಶ ಮಾಡಿದೆ, 40 ಕಿಲೋಮೀಟ್ರ್ ಟ್ರಾಫಿಕ್ ಆಯ್ತು. ಆ ಒಂದು ವ್ಯಕ್ತಿತ್ವ ಯಾರಿಗೂ ಇಲ್ಲ, ಮಲ್ಲಣ್ಣಗೆ ಐತಿ.